ಫಸ್ಟ್ ನಿಮಗೆ ತೊಂದರೆ ಆಗಿತ್ತಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? SDM ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಸರಿ. ಅಲ್ಲಿ ಹೋದಾಗ ಭಾಳ ತೊಂದರೆ ಇತ್ತು ನಿಮ್ಗೆ? ಭಾಳ ತೊಂದರೆ ಇತ್ತು ಅಂದ್ರೆ ಅವಾಗ ನಿಮ್ಮ ಕಾಲು ಬಾವು ಅದೆಲ್ಲ ಬಂದಿತ್ತಲ್ಲ, ಅವಾಗ ಬಂದಿತ್ತು. ಹಾಂ, ನೀರು ತುಂಬಿತ್ತು ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನೀರು ತೆಗೆದ್ರು ಅವರು? ಸರಿ ಸರಿ. ಅಲ್ಲಿ ಹಾಸ್ಪಿಟ್ಲ್ ಒಳಗೆ ಅಡ್ಮಿಟ್ ಆಗಿದ್ರಿ ನೀವು? ಅಡ್ಮಿಟ್ ಆಗಿದ್ರಿ, ಸರಿ. ಅಲ್ಲಿ ಏನು ಹೇಳಿದ್ರು ಅವರು ಹಾಸ್ಪಿಟ್ಲ್ ಒಳಗೆ? ಅಲ್ಲಿ ಹಾಸ್ಪಿಟ್ಲ್ ಒಳಗೆ ಏನು ಹೇಳಿದ್ರು? SDM ಒಳಗೆ ಅಂದರೆ ಇಲ್ಲಿ ಭಾಳ ತೊಂದರೆ ಇದೆ ಅಂತ ಹೇಳ್ತೀವಿ ನಿಮಗೆ. ಲಿವರ್ ಅಡ್ಮಿಟ್ ಮಾಡಿದ್ರು, ಶುಗರ್ ಅಂತ. ಹಾಂ 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 ಹಾಂ, ಸರಿ ಸರಿ ಸರಿ. ಅದಾದಮೇಲೆ ಈ ಆಸ್ಪತ್ರೆಗೆ ಬಂದ್ರಲ್ಲ, ಈ ಆಸ್ಪತ್ರೆಗೆ ಬಂದಾಗ ನಿಮಗೆ ಭಾಳ ತ್ರಾಸ ಇತ್ತಲ್ಲ? ಕಾಲು ಬಾವು ಬಂದಿದ್ದು, ಅವಾಗ ಹೊಟ್ಟಿನೂ ಬಾವು ಬಂದಿತ್ತು. ಸರಿ, ಅವಾಗ ನೀರೆಲ್ಲ ತೆಗೆಸ್ತಿದ್ರಿ ಅಲ್ಲ? ಹಾಂ, ನೀರು ತೆಗೆಸಿದ್ರಿ ಅಲ್ಲ, ಸರಿ ಸರಿ. ಇಲ್ಲಿ ಬಂದ ನಂತರ ಇಲ್ಲಿ ಡಾಕ್ಟ್ರಿಗೆ ಭೇಟಿ ಆದ್ರಲ್ಲ, ಇವ್ರದ್ದು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರಲ್ಲ, ಔಷಧಿ ಎಲ್ಲ ಗುಳಿಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಏನಾದರೂ ವ್ಯತ್ಯಾಸ ಅನ್ನಿಸ್ತೆ? ವ್ಯತ್ಯಾಸ ಅನ್ನಿಸ್ತು, ಸರಿ ಸರಿ ಸರಿ. ಮೊದಲು ನೀರು ತೆಗೆಸ್ತಿದ್ರಲ್ಲ, ಆ ಥರ ಇಲ್ಲಿ ಚಿಕಿತ್ಸೆ ಮಾಡಿದ ನಂತರ ಅದು ನೀರು ತೆಗ್ಸಿದ್ರಿ ಮತ್ತೆ ಒಟ್ಟ ತೆಗ್ಸಿಲ್ಲ. ನಿಮ್ಮ ಕಾಲು ಬಾವು ಅದು ಕಡಿಮೆ ಎಷ್ಟು ದಿನ ಆದ್ಮೇಲೆ ಆಯಿತು? ಕಾಲು ಬಾವೆಲ್ಲ ಕಡಿಮೆ ಆಯಿತು ಅಲ್ಲ? ನಿಮಗೆ ಎಷ್ಟು 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 ಪ್ರಮಾಣ ನಿಮಗೆ ಕಡಿಮೆ ಅನ್ನಿಸ್ತು? ಅಲ್ಲಿ ನೀವು ಮೊದಲು ತೊಂದರೆ ಆಗಿತ್ತಲ್ಲ, ಅದಕ್ಕೆ ಮತ್ತು ಈಗಿದ್ದಕ್ಕೆ ಎಷ್ಟು ಪ್ರಮಾಣ ಅನ್ನಿಸ್ತದೆ ನಿಮಗೆ? ಅಂದ್ರೆ ಈಗ ಅಂದ್ಕೊಳ್ರಿ, 10 ರೂಪಾಯಿ ಒಳಗೆ ಎಷ್ಟು ಪ್ರಮಾಣ ಕಡಿಮೆ ಅನಿಸ್ತದೆ? 8, 9, ನಿಮ್ಗೆ ಯಾವ ರೀತಿ? ನಿಮ್ಗೆ ಎಷ್ಟು ಪ್ರಮಾಣ ಅನಿಸ್ತದೆ? 8 ಪ್ರಮಾಣ. ಓಕೆ ಸರಿ, 80%. ಹ್ಞೂ ಸರ್. ಈಗ ನಿಮಗೆಲ್ಲ ಹಸಿವು ಅನ್ನಿಸ್ತದಲ್ಲ? ಮೊದಲು ನಿಮಗೆ ತೊಂದರೆ ಆಗ್ತಿತ್ತಲ್ಲ, ಹಸಿವು ಊಟ ಹೋಗ್ತಿದ್ದೇ ಇಲ್ಲ, ವಾಂತಿ ಎಲ್ಲ ಆಗ್ತಿತ್ತವಾಗ? ಹಂಗೇನು ಅನಿಸಿರ್ಲಿಲ್ಲ, ಸರಿ ಸರಿ. ಈಗೆಲ್ಲ ನಿಮ್ಮ ಅಷ್ಟಕ್ಕೆ ನೀವು ನಿಮ್ಮ ಕೆಲಸ ಮಾಡ್ಕೊತೀರಿ, ಅಡ್ಡಾಡ್ತಿರಲ್ಲ? ಮೊದಲು ಅಡ್ಡಾಡಕ್ಕೆ ತೊಂದರೆ ಅನಿಸ್ತಿತ್ತು? ಹಾಂ ಸರಿ. ಬಟ್ ಅಂದ್ರೆ ನಿಮ್ಮ ಅಷ್ಟಕ್ಕೆ ಸಹಜ ಕೆಲಸ ಮಾಡ್ಕೊತೀವಿ. ಆಯಿತು, ಹಸಿವು ಅನ್ನಿಸ್ತದೆ, ಊಟ ಮಾಡ್ತಿರಲ್ಲ, ಚೆನ್ನಾಗಿ ಊಟ ಮಾಡ್ತಿರಲ್ಲ, ಸರಿ ಸರಿ ಸರಿ. ಮೊದಲ ಇದೆಲ್ಲ ಹಳದಿ ಅನ್ನಿಸ್ತಿತ್ತು, ಮೂತ್ರ ಎಲ್ಲ ಹಳದಿ ಹೋಗ್ತಿತ್ತು, ಅದು ಈಗ ಏನು ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ, ಸರಿ ಸರಿ. ಹೊಟ್ಟೆ ನೋವು ಅನ್ಸೋದು ಅಥವಾ ಹೊಟ್ಟೆ ಮೈಕೈ ಎಲ್ಲ ಭಾರ ಅನ್ಸೋದು ಆ ಥರ ಏನು ಅನಿಸ್ತದೆ? ಹಾಂ ಸರಿ. ಇದು ನೀರು ತೆಗ್ಸೋದಂತೂ ಏನಿಲ್ಲ ಇಲ್ಲ ಈಗ ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ನಂತರ ಅದು ನೀರು ತೆಗ್ಸೋದು ಇಲ್ಲ ಇಲ್ಲಲ್ಲ? ಹಾಂ ಸರಿ ಸರಿ. ನಿಮ್ಗೆ ಅಂದ್ರೆ ಇಲ್ಲಿ ಚಿಕಿತ್ಸೆಯಿಂದ ಖುಷಿ ಅನ್ಸೋದಲ್ಲ? ಸರಿ 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 ಸರಿ. ಆ್ಯಕ್ಚುಲಿ ಸ್ಪೀಕಿಂಗ್, ಈ ಪೇಷಂಟ್ ಗಾಟ್ ಅಡ್ಮಿಟೆಡ್ ಇನ್ ದ SDM ಹಾಸ್ಪಿಟಲ್. ಓಕೆ, SDM ಹಾಸ್ಪಿಟಲ್ ಅಡ್ಮಿಟ್ ಆದ ನಂತರ SDM ಹಾಸ್ಪಿಟಲಲ್ಲಿ ಪೇಷಂಟನ್ನು ರಿಜೆಕ್ಟ್ ಮಾಡಿದ್ರು ಬಿಕಾಸ್ ಆಫ್ ದ ಅನ್ಸ್ಟೇಬಲ್ ಕಂಡೀಷನ್ ಆಫ್ ದ ಪೇಷಂಟ್. ಪೇಷಂಟ್ ಅರೌಂಡ್ 3 to 4 hours she lost her consciousness, ಅನ್ಸ್ಟೇಬಲ್ ಇತ್ತು ಪೇಷಂಟ್. ಸೊ ಅಲ್ಲಿ ಅವ್ರ ರಿಪೋರ್ಟ್ ಪ್ರಕಾರ 90% ಆಫ್ ದ ಲಿವರ್ ಫೇಲ್ ಆಗಿದೆ ಅಂತ ಹೇಳಿದರು. ಸೊ ಆಸ್ ಐ ವಿಸಿಟೆಡ್ ದ ಹಾಸ್ಪಿಟಲ್ ಆಸ್ ಅ ಅಟೆಂಡರ್ ಆಫ್ ದ ಪೇಷಂಟ್, ಅವಾಗ ಅವ್ರು 90% ಆಗಿದೆ. ಸೊ ಇದಕ್ಕೆ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದರು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿದಾಗ ಸೊ ದರ್ ಇಸ್ ನೋ ಸೆಕೆಂಡ್ ಆಪ್ಷನ್, ನಾವು ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದರು. ಹೇಳಿದ ನಂತರ ನಮಗೆ ಸಿದ್ದನಗೌಡ ಡಾಕ್ಟರ್ ಪರಿಚಯ ಇದ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ರೆಫರ್ ಮಾಡಿದ್ದೆ ಕೇಸ್. ರೆಫರ್ ಮಾಡಿದಾಗ ಸೊ ಈ ಎಕ್ಸಾಮಿನ್ ದ ಪೇಷಂಟ್ ಆ್ಯಂಡ್ ಕೇಮ್ ಟು ಕನ್ಕ್ಲೂಷನ್ ಆ್ಯಂಡ್ ಸ್ಟಾರ್ಟೆಡ್ ಸಮ್ ಟ್ರೀಟ್ಮೆಂಟ್. ಸೊ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಫಸ್ಟ್ ಅವ್ರಿಗೆ ಕಂಪಲ್ಸರಿ ಟ್ಯಾಪಿಂಗ್ ಬೇಕಾಗ್ತಿತ್ತು. ಅನ್ಕೊಳ್ರಿ, ಒಂದು ಎವ್ರಿ 15 to 16 days ಇಂಟರ್ವಲ್ಲಿಗೆ ಟ್ಯಾಪಿಂಗ್ ಮಾಡಲೇಬೇಕಾಗ್ತಿತ್ತು. ಆದರೆ ಈಗ ಅವ್ರಿಗೆ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಅವರು ಟ್ಯಾಪಿಂಗ್ ಮಾಡಲೇ ಇಲ್ಲ, ಅವ್ರಿಗೆ ಅವಶ್ಯಕತೆಯೂ ಬರಲಿಲ್ಲ. ಆ್ಯಂಡ್ ಪೇಷಂಟ್ ಈಸ್ ವೆರಿ ಸ್ಟೇಬಲ್ ನಾವು. ಪ್ರೀವಿಯಸ್ಲಿ ಶಿ ವಾಸ್ ಟೋಟಲಿ ಡಿಪೆಂಡೆಂಟ್, ಯಾರಾದರೂ ಅವರಿಗೆ ಅಸಿಸ್ಟೆಂಟ್ ಬೇಕೇ ಬೇಕಿತ್ತು. ಈಗ ನೌ ಶಿ ಕ್ಯಾನ್ ಮ್ಯಾನೇಜ್ ದ ಥಿಂಗ್ಸ್ ವೆರಿ ಈಸಿಲಿ ಹರ್ ಸೆಲ್ಫ್. ಅದಕ್ಕೆ ಸೊ ಇದು ಥರ್ಡ್ ಸಿಟ್ಟಿಂಗ್ ಇದೆ ಆ್ಯಕ್ಚುಲಿ ಟ್ರೀಟ್ಮೆಂಟ್. ಸೊ ಈ ಥರ್ಡ್ ಸಿಟ್ಟಿಂಗಲ್ಲಿ ಪೇಷಂಟ್ ಈಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ವೆರಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಅದಕ್ಕೆ ಡಾಕ್ಟರ್ ಸಿದ್ದನಗೌಡ ಸರ್ದು ಏನು ಫಾಲೋಅಪ್ ಇತ್ತಲ್ಲ, ಈ ಥರ್ಡ್ ಇದರಲ್ಲಿ ಅವ್ರು ವಿಸಿಟ್ ಮಾಡೋಕ್ಕೆ ಬಂದಿರೋ ಕಂಡೀಷನ್ನು. ಸೊ ಪೇಷಂಟ್ ನೀವು ನೋಡ್ಬೋದು, ಶಿ ಈಸ್ ವೆರಿ ಸ್ಟೇಬಲ್ ನಾವು. ಓಕೆ, ಥ್ಯಾಂಕ್ ಯು. I thank Dr. Ravi Madiwala for referring this case, and I want to give some suggest Ravi Shankar to
give some suggestion about a relative. ಇವರು ನಮ್ಮ ಅತ್ತೆಯವರು. ಸೊ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಸೆಪ್ಟೆಂಬರಲ್ಲಿ ಅವ್ರಿಗೆ ಜಾಂಡಿಸ್ ಅಂತೇಳಿ ಲಕ್ಷಣಗಳು ಕಂಡುಬಂದಿತ್ತು. ಸೊ ಲೋಕಲಲ್ಲಿ ನಾವು ಡಾಕ್ಟ್ರಿಗೆ ಮೂಲತಃ ಅವರು ಹಳಿಯಾಳದವರು, ಧಾರವಾಡ ಡಿಸ್ಟ್ರಿಕ್ಟ್ ಹಳಿಯಾಳದವರು. ಅಲ್ಲಿ ಲೋಕಲ್ ಡಾಕ್ಟ್ರು ಟೆಸ್ಟ್ ಮಾಡಿದಾಗ ಇಲ್ಲ ಅವ್ರಿಗೆ ಜಾಂಡಿಸ್ ಆಗಿದೆ ನಿಂದ. ಸೊ ಆ ಲೋಕಲ್ ಟೆಸ್ಟಲ್ಲಿ ಲಿವರ್ ಪ್ರಾಬ್ಲಮ್ ಇದೆ ಅವರಿಗೆ ಅಂತೇಳಿ ಫರ್ದರ್ SDMಗೆ ರೆಫರ್ ಮಾಡ್ತಾರೆ. ಸೊ ನಾನು ನಮ್ಮ ಅತ್ತೆಯವ್ರಿಗೆ ಇಮಿಡಿಯೇಟ್ ಆಗಿ ಧಾರವಾಡ SDMಲ್ಲಿ ಅಡ್ಮಿಟ್ ಮಾಡಿಸಿ ನಂತರ ಕಂಟಿನ್ಯೂಸ್ ಆಗಿ ಒಂದು ಆಲ್ಮೋಸ್ಟ್ ವೀಕ್ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಏನು ಅಂತ ರೀಸನ್ನೇ ಗೊತ್ತಾಗಲ್ಲ ಇನಿಷಿಯಲ್ ಟೈಮಲ್ಲಿ. ಸೊ ಕಂಟಿನ್ಯೂಸ್ ಟೆಸ್ಟ್ ಮಾಡ್ಕೊತ ಬಂದಾಗ ಇಲ್ಲ ನಿಮ್ದು ಆಲ್ಮೋಸ್ಟ್ ಆಲ್ 90% ಲಿವರ್ ಫೇಲ್ಯೂರ್ ಇದೆ. ಸೊ ಇದನ್ನು ಜಾಸ್ತಿ ನಾವು ಏನು ಮಾಡೋಕ್ಕಾಗಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತೇಳಿ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಟೆಸ್ಟ್. ಇವನ್ ಇನ್ಫ್ಯಾಕ್ಟ್ ದೇ ಆರ್ ಸೆಂಡ್ ಬೆಂಗಳೂರು ಆಲ್ಸೋ. ನಾನೇ ಖುದ್ದಾಗಿ ಬೆಂಗಳೂರಲ್ಲಿ ಒಂದಿಷ್ಟು ಮಂದಿ ಡಾಕ್ಟರ್ಸ್ನ, ಮೇಜರ್ ಡಾಕ್ಟರ್ಸ್ನ ಅಪೋಲೋಲ್ಲೆಲ್ಲ ಕನ್ಸಲ್ಟ್ ಮಾಡಿದಾಗ ಇಲ್ಲ ಶಿ ನೀಡ್ ಟ್ರಾನ್ಸ್ಪ್ಲಾಂಟ್, ಬೇಕೇ ಬೇಕು, ರಿಪ್ಲೇಸ್ಮೆಂಟ್ ಬೇಕು ಲಿವರ್ ಅಂತ ಆಗುತ್ತೆ. ದೆನ್ ಅಗೈನ್ SDM ಅಲ್ಲಿ HOD ಅವರು ಹೇಳ್ತಾರೆ ನನಗೆ ಪರ್ಸನಲಿ ಬಂದು, ಶಂಕರ್ ಇಲ್ಲ ಭಾಳ ಪ್ರಾಬ್ಲಮ್ ಆಗಿದೆ. ಸೊ ವಿ ಕ್ಯಾನಾಟ್ ಡೂ ಮಚ್, ಬಟ್ ಈ ಟ್ರೀಟ್ಮೆಂಟ್ಲಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಸೊ ಆಲ್ ಆಫ್ ಸಡನ್ ಇದೆಲ್ಲ ಆದಮೇಲೆ ಮತ್ತೆ ವಿಚಾರ ಮಾಡ್ತೀನಿ. ನನ್ನಷ್ಟಕ್ಕೆ ನಾನು ಬೆಂಗಳೂರಲ್ಲಿ ಒಬ್ಬರು ಸ್ಪೆಷಲಿಸ್ಟ್ ಬರ್ತಾರೆ ಹುಬ್ಳಿಗೆ, ಅವ್ರ ಅಡ್ವೈಸ್ ತೊಗೋತೀನಿ. ಅವ್ರು ನನ್ನ ಜೊತೆಗೆ ಕೂತು ಡಿಸ್ಕಸ್ ಮಾಡಿದಾಗ ನಮ್ಮ ಅತ್ತೆಯವ್ರಿಗೆ, ನಮ್ಮ ಮಾವವ್ರಿಗೆ, ನಮ್ಮ ಇಡೀ ಫ್ಯಾಮಿಲಿಗೆ ಅಡ್ವೈಸು ಮಾಡ್ತಾರೆ. ಇಲ್ಲ ನೀವು ಬೆಟರ್ ಗೋ ಫಾರ್ ರಿಪ್ಲೇಸ್ಮೆಂಟ್, ಟ್ರಾನ್ಸ್ಪ್ಲಾಂಟ್ ಬೇಕೇ ಬೇಕು ಅಂತಾರೆ. ಸೊ ದೆನ್ ಬೈ ಸೀಯಿಂಗ್ ದೇರ್ ಫ್ಯಾಮಿಲಿ ಕಂಡೀಷನ್ ಆ್ಯಂಡ್ ಆಲ್, ಮತ್ತು ಅವರಿಗೆ ಹೇಳ್ತಾರೆ ನಾವು ಎಲ್ಲ ಹೈ ಡೋಸ್ ಕೊಡ್ತೀವಿ. ಇವನ್ ಇನ್ಫ್ಯಾಕ್ಟ್ ಅವ್ರು ಕೇಳಿದೆ ವಾಟ್ ಗ್ಯಾರಂಟಿ ಕ್ಯಾನ್ ಗಿವ್ ಆಫ್ಟರ್ ಇವನ್ ದಿಸ್ ಮಚ್ ಆಫ್ ಟ್ರೀಟ್ಮೆಂಟ್, ಇಷ್ಟೊಂದು ಎಲ್ಲ ಲಾಸ್ ಆಗೋದು ಏನು ಮಾಡ್ಬೋದು ಅಂತ ಅವ್ರು ಕೇಳಿದಾಗ ವಿ ಕ್ಯಾನಾಟ್ ಗಿವ್ ಗ್ಯಾರಂಟಿ ಅಂತ ಹೇಳಿದರು ಇನಿಷಿಯಲ್ ಡೇಸಲ್ಲಿ. ಸೊ ಲೆಟ್ಸ್ ಸಿ ಅಂತ ಹೇಳಿ ನಾನು ನನ್ನದೇ ಆದಂಥ ಒಂದು ಡಾಕ್ಟರ್ ಸರ್ಕಲ್ ಇದೆ. ಸೊ ಡಾಕ್ಟರ್ ರವಿ ಮಡಿವಾಳ ಈಸ್ ಮೈ ಕ್ಲೋಸ್ ಫ್ರೆಂಡ್ ಇನ್ಫ್ಯಾಕ್ಟ್. ಆ್ಯಂಡ್ ಅವ್ರಿಗೆ ಗೊತ್ತು ಡೇ ಒನ್ನಿಂದ ನಾನು ಅವರು ಇಬ್ಬರು ಕೂಡ ನಮ್ಮ ಮತ್ತೆ ಅವ್ರನ್ನ ಅಡ್ಮಿಟ್ ಮಾಡಿಸಿದ್ದು ಎಲ್ಲನೂ ಅವ್ರಿಗೆ ಗೊತ್ತಿದೆ A to Z. ಆ್ಯಂಡ್ ಡೇ ಬೈ ಡೇ ಅವರು ನನಗೆ ಅಡ್ವೈಸ್ ಮಾಡಿದರು, ಈ ಥರ ಮಾಡೋಣ ಶಂಕರ್, ಹೀಗಾಗ್ಬೋದು, ನೋಡೋಣ, ಪ್ರಯತ್ನ ಮಾಡೋಣ. ಸೊ ದೆನ್ ಆಲ್ ಆಫ್ ಸಡನ್ ವಿ ಬೋತ್ ಡಿಸ್ಕಸ್. ದೆನ್ ಡಾಕ್ಟರ್ ರವಿ ಅಡ್ವೈಸ್ಡ್ ವೈ ಡೋಂಟ್ ವಿ ಕ್ಯಾನ್ ಜಸ್ಟ್ ಟೇಕ್ ಇಟ್ ಟು ಡಾಕ್ಟರ್ ಸಿದ್ದನಗೌಡ. ಸೊ ದೆನ್ ಸರ್ ಕಡೆ ಬಂದ್ವಿ, ಬಿಜಲ್ಗೌಡ ಸರ್ ಹತ್ರ. ಸೊ ದೆನ್ ಇನ್ಫ್ಯಾಕ್ಟ್ ದಿಸ್ ಇಸ್ ದ ಥರ್ಡ್ ಟೈಮ್. ಫಸ್ಟ್ ಬಂದಾಗ ರಿಯಲಿ ಅವರು ಒಳ್ಳೆ ಅಡ್ವೈಸ್ ಮಾಡಿದ್ರು, ಹೌಸ್ ಇದೆ ಏನು ತಲೆ ಕೆಡಿಸ್ಕೋಬೇಡಿ, ಪ್ರಯತ್ನ ಮಾಡೋಣ, ಈ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಇದೇ ಶಕ್ತಿ, ನೋಡೋಣ ಅಂತ ಹೇಳಿದರು. ವಿ ಟೇಕನ್ 15 days ಮೆಡಿಸಿನ್ ಇನ್ ಫಸ್ಟ್ ಸಿಟ್ಟಿಂಗ್. ಆ್ಯಂಡ್ ಎರಡನೇ ಸರಿ ಬಂದ್ವಿ ಮತ್ತೆ. ದೆನ್ ಅನದರ್ 2 months ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಆಯಿತು. ದೆನ್ ಇವನ್ ಪ್ಯಾಂಡಮಿಕ್ ಸಿಚುವೇಶನ್ ಇದ್ದರೂ ಸಹಿತ ಅವ್ರು ನಮಗೆ ಟೈಮ್ ಟು ಟೈಮ್ ಅಡ್ವೈಸ್ ಮಾಡಿದ್ರು ಓವರ್ ದಿ ಫೋನ್. ಸೊ ನಾವು ವಿ ಕೇಮ್ ಫೈನಲಿ ಆ್ಯಂಡ್ ವಿ ಫೀಲ್ ವೆರಿ ಪ್ರೌಡ್ ಆಲ್ಸೋ ಅಬೌಟ್ ಡಾಕ್ಟರ್ಸ್. ರಿಯಲಿ ನಮ್ಮ ಅತ್ತೆಯವ್ರ ಕಂಡೀಷನ್ ನೋಡಿದರೆ ಭಾಳ ಖುಷಿ ಆಗ್ತದೆ. ಸೊ ಐ ವುಡ್ ಸೇ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ರಿಯಲಿ ನಾವು ಭಾಳ ಖುಷಿಯಾಗಿದೆ. ಬೀಯಿಂಗ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಥರ ನಾವು ಟ್ರೀಟ್ ಮಾಡಿದ್ದೀವಿ ಇದುವರೆಗೂ. ಸೊ ನಾವು ನಿಮ್ಮ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.